ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 218ನ ಪ್ರಕಾರ ಜಡ್ಜ್ ಅಥವಾ ಮೆಜಿಸ್ಟ್ರೇಟ್ ಅಥವಾ ಯಾವುದೇ ಪಬ್ಲಿಕ್ ಸರ್ವೆಂಟ್ ರಿಟೈರ್ಡ್ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಕೆಲಸ ಮಾಡ್ತಿರ್ಬೋದು, ಅವರು ಏನಾದರೂ ಅಫೆನ್ಸನ್ನು ಮಾಡಿದರೆ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ನಿಂದ ಅಂದರೆ ಆ ವ್ಯಕ್ತಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದರೆ ಆ ಅಪ್ರೋಪ್ರಿಯೇಟ್ ಗೌರ್ಮೆಂಟಿಂದ ಸ್ಯಾಂಕ್ಷನನ್ನು ಪಡೆದುಕೊಳ್ಳಲಾರದೆ ಯಾವುದೇ ಕೋರ್ಟ್ ಆ ವ್ಯಕ್ತಿಯ ವಿರುದ್ಧ ಯಾವುದೇ ಅಫೆನ್ಸ್ನ ಪರವಾಗಿ ಕಾಗ್ನಿಜನ್ಸನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಆದರೆ ಲೋಕಪಾಲ್ ಮತ್ತು ಲೋಕಾಯುಕ್ತ ಆ್ಯಕ್ಟ್ 2013ನ ಪ್ರಕಾರ ಅವರ ವಿರುದ್ಧ ಕಾಗ್ನಿಜನ್ಸನ್ನು ತೆಗೆದುಕೊಳ್ಬೋದು. ಅದೇ ರೀತಿ ಒಂದು ವೇಳೆ ಒಬ್ಬ ವ್ಯಕ್ತಿ ಯಾವುದೇ ಆರ್ಮ್ಡ್ ಫೋರ್ಸಸ್ನ ಮೆಂಬರ್ ಆಗಿದ್ದರೆ, ಆತ ಡ್ಯೂಟಿಯಲ್ಲಿ ಇದ್ದರೆ ಆತನ ವಿರುದ್ಧ ಕೂಡ ಯಾವುದೇ ಕೋರ್ಟ್ ಅಫೆನ್ಸ್ನ ಪರವಾಗಿ ಕಾಗ್ನಿಜನ್ಸನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಈ ಎಲ್ಲ ವ್ಯಕ್ತಿಗಳ ವಿರುದ್ಧ ಪ್ರಾಸಿಕ್ಯೂಷನನ್ನು ಹೇಗೆ ಮಾಡಬೇಕು ಅಂತೇಳಿ, ಯಾವ ಮ್ಯಾನರ್ನಲ್ಲಿ ಮಾಡಬೇಕು ಅಂತೇಳಿ ಗೌರ್ನಮೆಂಟ್ಗಳು ಡಿಸೈಡ್ ಮಾಡ್ತವೆ.